ಲಕ್ಷ್ಮಕ್ಕ, ಈಗ ಏನ್ ಮಾಡದ ನನಗೆ ಏನು ತಿಳಿವಲ್ತು. ನೀನು ಸುಮ್ಮನಾದಿ, ಪ್ರೇಮಿ ಸುಮ್ಮಗಳ. ಅಲ್ಲಿ ನೋಡಿದ್ರೆ ಅವ್ರ ಮದುವೆಗೆಲ್ಲ ಮುಗಿಸ್ಕೊಂಡ್ರು. ಈಗ ನಾವು ಏನ್ ಮಾಡ್ಬೇಕು? ಯಾಕ್ರವ ಏನ ಭಾಳ ವಿಚಾರ ಮಾಡ್ಕೊಂತ ಕುಂತೀರಲ್ಲ? ಅಯ್ಯಮ್ಮ, ನಿನ್ನ ನೆನೆಸ್ಕೊಂಡು ನೋಡು. ನಾನು ಅಮ್ಮನ್ನ ಏನಾರ ಕೇಳಬೇಕು ಅನ್ನೋಷ್ಟೊತ್ತಿ ನೀನೇ ಬಂದ್ ನೋಡು. ಅಲ್ಲಮ್ಮ, ಈ ಹೆಂಗ ಈಕಿ ಇನ್ನ ಎಷ್ಟು ದಿವಸ ಕರ ಮಕ್ಕಳ? ಅಲ್ಲ, ನಿನಗಂತೂ ಒಂದ್ ಸ್ವಲ್ಪ ಅಂದಾಜ್ ಮೇಲೆ ಅನ್ಸಿರ್ತೈತಲ್ಲ, ಇನ್ನ ಸ್ವಲ್ಪ ದಿವಸ ಕರ ಮಾಡ್ಬೋದು ಹಿಂಗ ಅಂತಂದು. ಈಗ ನಿನ್ಗೆ ಹೆಂಗ ಅನ್ಸುತ್ತೆ? ಹೌದಯ್ಯಮ್ಮ, ಒಂಚೂರು ಏನಾರ ಹೇಳ, ನಮಗೂ ಒಂದು ಸಮಾಧಾನ ಆಗತ್ತ. ನೀ ಏನೇನು ಉತ್ತರನ ಕೊಡುವಲ್ಲವ, ಕೇಳಿಗೆಲ್ಲ ಆರಾಮಾಗತ್ತಾಳ ಅಂತಿದ್ದಿ. ಅಲ್ಲ ಏನಂತಂದ್ರೆ ಹೇಳ, ನನಗೆ ಯಾಕೆ ಭಯ ಬರತತಿ ಅಮ್ಮ. ನೋಡುವ, ನಾನು ಮದ್ದು ಚಲೋ ಚಲೋ ಕೊಟ್ಟೀನಿ, ಭಾರಿ ಚಲೋ ಕೊಟ್ಟೀನಿ ಗೊತ್ತನ. ಆದ್ರೆ ಇನ್ನು ಯಾಕ ಮಿಟ್ಟಿ ಮಿಸುವಲ್ಲ. ಆದ್ರೆ ಬರ್ಬೋದು, ಇವತ್ತು ನಾಳೆದಾಗ ಬರ್ಬೋದು ಅನ್ಸತ್ತ. ಯಾಕಂದ್ರೆ ಎಲ್ಲ ಗಾಯ ಮಾದೈತಿ, ವಿಷ ಇಳದೈತಿ, ಮತ್ತು ಕೈ ಕಾಲಾಗ ಎಲ್ಲ ಶಕ್ತಿ ಬಂದೈತಿ. ತಲೆ ಒಳಗೆ ಏನು ಓಡಾತೈತೆ ಗೊತ್ತಿಲ್ಲ. ತಲೆಯಾಗ ನರದಾಗ ರಕ್ತ ಒಂದೊಂದು ಕಡೆ ಹರಿದೈತೆ ಇಲ್ಲ. ಅದಕ್ಕೆ ಒಂಚೂರು ಲೇಟ್ ಆಗಕತ್ತೈತೆ ಅನ್ಸತ್ತೆ. ಆದರೆ ಬರ್ಬೋದು, ಇವತ್ತು ನಾಳೆ ನಾಡ್ದ್ರಾಗ ಪ್ರಜ್ಞೆ ಬರ್ಬೋದು ಅನ್ಸತ್ತೆ. ಅಲ್ಲ ಅಮ್ಮ, ಮತ್ತೆ ಪ್ರಜ್ಞೆ ಇವತ್ತು ನಾಳೆ ಬರಬಹುದಂತೀಯಲ್ಲ, ಮತ್ತೆ ಅದೇನ ನೆನಪು ಹಾರಿರ್ತಾಳ ಹಿಂದಿಂದೆಲ್ಲ ಅಂದೆಲ್ಲ, ಮತ್ತೆ ಹಂಗಾದ್ರೆ ಅದು ನನ್ನ ಕೈಯಾಗಿಲ್ಲವ. ನಾನು ದೇಹಕ್ಕೇನಾದರೂ ಕೊಟ್ಟೇನು ಮಾಡೇನು, ಬುದ್ಧಿ ಶಕ್ತಿ ಕಳ್ಕೊಂಡ್ರೆ ನಮಗೇನು ಮಾಡ್ಲವ. ಅದಕ್ಕೂ ಐತಿ ಮದ್ದೈತೆ, ಆದರೆ ಕ್ರಮೇಣವಾಗಿ ತಾನ ಸುಧಾರಿಸುವಂಥದ್ದು. ನಾವು ಬರೀ ಮದ್ದು ಕೊಡೋ ಕೆಲಸ ಅಷ್ಟೇ. ಅದಕ್ಕೆ ತಡಿ, ಪ್ರಜ್ಞೆ ಅಂದ ಬರಲಿ, ಕಾದ್ ನೋಡೋಣ. ಹಂಗೆ ಯಾಕೆ ಮಾಡ್ತೀರಿ? ಪ್ರಜ್ಞೆ ಬಂತ ಅನ್ಸುತ್ತೆ, ಪ್ರಜ್ಞೆ ಬಂತ ಅನ್ಸುತ್ತಲ್ಲ ಅಮ್ಮ? ಹೂನವ, ಬಂತು ಹುಡುಗಿಗೆ ಪ್ರಜ್ಞೆ ಬಂತು. ಆದ್ರೆ ಕಣ್ಣ ಬಿಟ್ಟಿಲ್ಲ ಅಮ್ಮ. ನಿಧಾನಕ್ಕ ಸ್ವಲ್ಪ ಇದಾಗುತ್ತೆ, ತೆಗಿತಾ. ತಡಿ ತಡಿ, ಅವಸರ ಮಾಡಬೇಡ್ರಿ. ಇಲ್ಲದೀನಿ, ಏನಿದು ಏನೇನು ಎಲ್ಲ ಕಾಣತಿದ್ದ. ಯವ್ವ ಭಾಗ್ಯ, ಆರಾಮದೇವ? ಯವ್ವ, ಎಷ್ಟು ಖುಷಿ ಆಯ್ತದ ಗೊತ್ತ ನಮಗೆ. ನೀ ಆರಾಮಾಗಿದ್ದು ನೋಡಿ, ಎಲ್ಲ ಆರಾಮಕ್ಕಳ ಇಲ್ಲ ಅನ್ನಂಗಾಗಿದ್ದೆ. ಆರಾಮಾದಲ್ ಬಿಡ ಯವ್ವ, ಸಾಕು. ಎಷ್ಟು ದೇವ್ರಿಗೆ ಹರಕೆ ಹೊತ್ತಿನ ಏನ, ಆ ದೇವ್ರ ಎಲ್ಲ ಹರಕೆ ತೀರ್ಸಕ್ ಹೋಗ್ಬೇಕು ಮೊದಲು ನಾನು. ಯಾರು ನೀವು? ಇದೇನಯ್ಯಮ್ಮ, ನಮ್ಮನ್ನೆಲ್ಲ ಯಾರು ದಿನ ಅಂತ ಕೇಳಕತ್ತಾಳಲ್ಲ? ನೀ ಅಂದಂಗಾಗಿ ಎಲ್ಲ ಹಿಂದಿಂದ ನೆನಪು ಹಾರಿಕಿರತ್ತೇನೆ ಮತ್ತೆ? ತಡಿ ತಡಿ, ವಿಚಾರ ಮಾಡ್ತೀನಿ ತಡಿ. ಮಗಳ ಭಾಗ್ಯ, ಇವ್ರು ಯಾರಂತ ನಿನಗೆ ಗೊತ್ತು ಸಿಗುವಲ್ರನ? ಇವರು ಸ್ವಲ್ಪ ನೆನಪು ಮಾಡ್ಕೋ. ನಿನಗೆ ಹಿಂದೆ ಇವರೆಲ್ಲ ನಿನಗೆ ಸಹಾಯ ಮಾಡಿದ್ರಲ್ಲ, ಅವ್ರವ. ನಿನಗೆ ಆರಾಮಿದ್ದಿಲ್ಲ, ಮಕ್ಕೊಂಡಿದ್ದಿ ಇಷ್ಟು ದಿವಸ. ಈಗ ನೆನಪು ಮಾಡ್ಕೋ, ಇವರು ಪ್ರೇಮಕ್ಕ ಅಂತಿದ್ದೆ ಅಂತಲ್ಲ, ಆಮೇಲೆ ಅವರು ಲಕ್ಷ್ಮಕ್ಕ ಉಜ್ಜಕ್ಕ ಅಂತ ಕರಿತಿದ್ದೆ ಅಂತಲ್ಲ, ಅವ್ರವ ಇವರು. ನೆನಪು ಮಾಡ್ಕೋಟು. ಯಾರು ಗೊತ್ತು ಸಿಗುವಲ್ರು ನಂಗೆ, ಯಾರು ಇವರು? ಹೋಗಿ ಬಿಡು, ಅದು ಬಿಡು. ನಿನ್ನ ಗಂಡ ರಾಮು ಅಂತಿದ್ದ, ಆತನರ ನೆನಪದಂಗಿಲ್ಲ ನಿನಗೆ? ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿಯಲ್ಲ, ರಾಮು ನೆನಪು ಮಾಡ್ಕೊರವ. ಏನ ನನಗೆ ಲಗ್ನ ಆಗೈತೆ? ಹೌದಾ, ನನಗೆ ಗಂಡದನ, ನನಗೆ ನೆನಪಿಲ್ಲ. ಯಾವಾಗ ಲಗ್ನ ಆಯ್ತು ನನಗೆ? ನಾ ಎಲ್ಲಿದ್ದೆ? ಯಾವ ಊರು ನಂದು? ನನ್ನ ಹೆಸರು ಭಾಗ್ಯನ. ನಂಗೆ ಅಪ್ಪ ಅವ್ವ ಇವರೆಲ್ಲ ಎಲ್ಲದಾರ ಹಂಗಿದ್ರ? ಹೋಗಿ ಬಿಡವ. ಈಗ ನಿಮ್ಮಪ್ಪ ನಿಮ್ಮವ್ವ ನೆನಪದಾರನ? ನಮ್ಮಪ್ಪ ರಾಮಚಂದ್ರ, ನಮ್ಮವ್ವ ಗೌರಿ. ದೊಡ್ಡ ಕಂಪ್ನಿ ಐತಿ ನಮ್ಮ ಅಪ್ಪಂದು. ನಾನು ಕಾಲೇಜ್ನಾಗ ಓದಾಡ್ತಿದ್ದೆ. ನಾನು ಇಲ್ಲಿ ಹೆಂಗೆ ಬಂದೆ? ಯಮ್ಮ, ಈಕಿಗೆ ಅಪ್ಪ ಅವ್ವ ನೆನಪೈತೆ, ಈ ಇನ್ನುಳ್ಕದೇನು ನೆನಪೇ ಇಲ್ಲಲ್ಲ ಯಮ್ಮ.
ಹೊರಗೆ ಬರ್ರಿ ಮಾತಾಡೋಣ. ತಡೆವ ಒಂಚೂರು ಇಲ್ಲಿ ಹೋಗಿ ಬರ್ತೀವಿ. ಆಮೇಲೆ ಸುಡ್ಡ ನೀರು ಕಾಸಿ ಜಾಕ ಮಾಡಿಸ್ತೀವಿ. ಏನು ಮೈ ಹಗರಾಗತ್ತೆ. ಆಮೇಲೆ ಹೊಟ್ಟೆಗೆ ಏನಾರು ಹಾಕ್ಕೊಳ್ಳಿ ಅಂತ ಏನು ತಂಗಿ ಬಂದೆ ತಡಿ. ಬರ್ರಿ ಹೊರ ಬರ್ರಿ. ನೋಡುವ ತಂಗ್ಯಾರ, ಅಕ್ಕಿಗೆ ಮದುವೆ ಆದಮೇಲೆ ನೋವಿನ ಏನು ಘಟನೆಗಳು ನಡೆದವಲ್ಲ, ಆ ಒಂದು ಇದು ಅಕ್ಕಿಗೆ ನೀವೇನಂತಿರಲ್ಲ ಶಾಕ್, ಅದಂದು ಆಕೆಗೆ ನೋವಿಂದ ಇದ್ರೊಳಗೆ ಆ ಒಂದು ಇದನ್ನೇ ಮರ್ತೋಗ್ಬಿಟ್ಟ. ಮೊದಲೇನಿದ್ದಲ್ಲ ಮದುವೆಕ್ಕಿಂತ ಮುಂಚೆಕಿನ ಜೀವನ ಅದು ಮಾತ್ರ ಆಕೆ ನೆನಪುಳಿದೈತಿ. ಈಗ ಆಕೆ ಆತನ ಲವ್ ಮಾಡಿದ್ದು ಆಮೇಲೆ ಮದುವೆ ಆಗಿದ್ದು ಇವೆಲ್ಲ ಮರ್ತೋಗ್ಬಿಟ್ಟವು. ಅವು ನೆನಪು ಬರ್ಬೇಕಂದ್ರೆ ಆಕೆಗೆ ಕಣ್ಣು ಮುಂದೆ ಏನಾದರೂ ಅಂತ ಘಟನೆ ನಡೆದಾಗ ವಾಪಸ್ಸು ನೆನಪು ಬರ್ಬೋದು ಅನ್ಸುತ್ತೆ. ಅಲ್ಲಿವರೆಗೂ ಆಕೆನ್ನ ಮತ್ತೆ ಎಲ್ಲಿಡ್ತೀರಿ? ಅಪ್ಪ ಅವನಂತಲ್ಲಿ ಕಳಿಸ್ತಾರನ ಮತ್ತೆ ನೋಡ್ರಿ, ಅಪ್ಪ ಅವನಂತಲ್ಲಿ ಕಳಿಸ್ತಾರ ಮತ್ತೆ ಪಾಪ ಒಂಟಿ ಹೆಣ್ಮಗಳು ಎಲ್ಲಿರ್ಬೇಕಾಕಿ. ಅದಕ್ಕೆ ಅಲ್ಲ ಅಮ್ಮ, ನನಗನ್ಸೋ ಮಟ್ಟಿಗೆ ಯಾಕಿನ್ನ ಅವ್ರ ಮನೆಗೆ ಕಳಿಸ್ಬೇಕು? ಪಾಪ ಅವರಪ್ಪ ಅವನು ಸ್ವಲ್ಪ ಎಲ್ಲ ಲಾಸ್ ಆಗಿ ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಐತಂತ ಮನ್ಯಾಗ. ಅಂಥದ್ರಾಗ ಈ ಹುಡುಗಿನಲ್ಲಿ ಬಿಡೋದು ನನಗೆ ಯಾಕೆ ಮನಸ್ಸು ಒಪ್ಪಲ್ತು. ನಾನು ಸುಮ್ಮನೆ ನಮ್ಮ ಮನೆ ಇಟ್ಕೊಂಡ್ಬಿಡ್ತೀನಿ. ದೇವರು ನಮಗೇನು ಕಮ್ಮಿ ಮಾಡಿಲ್ಲ, ಕೊಟ್ಟಾನ. ಆ ಹುಡುಗಿಗೇನೊಂದು ಜಾಪಾನ್ ಮಾಡೋಷ್ಟು ಏನು ನಮಗೇನೇನು ಇದು ಆಗಲ್ಲ. ಅದಕ್ಕೆ ನನ್ನ ಮನ್ಯಾಗ ನನ್ನ ಸೊಸಿ ಕೊಟ್ಟಾಗ ಇರ್ತಾ. ಆದ್ರೆ ಆಕಿ ನೆನಪು ಬರೋವರೆಗೂ ಇರಲಿ, ಇಲ್ಲ ಅಂದ್ರೆ ನೋಡೋಣ ಮುಂದೆ ದೇವ್ರು ಹೆಂಗೆ ಇಟ್ಟೆ ಹಂಗಾಗಲಿ. ಬೇಡ ಕಳ್ಸೋದು ಬೇಡ, ಸುಮ್ಮನೆ ಹೋಗಿ ಅಲ್ಲಿಡೋಕ್ಕಿಂತ ನಾವು ನಮ್ಮ ಮನೆಯಾಗ ಇಟ್ಕೊಂಡ್ಬಿಡ್ತೀನಿ ಬಿಡಿ ಅಮ್ಮ. ಹೌದು ಲಕ್ಷ್ಮಕ್ಕ, ನೀ ಹೇಳೋದು ಬರೋಬ್ಬರಿ ಐತೆ. ಈಗ ನಮ್ಮ ಮನೆಯೊಳಗೆ ಪರಿಸ್ಥಿತಿ ಭಾಳ ಗಂಭೀರ ಅಥವಾ ನನ್ನ ಮನೆಯಾಗಲ್ಲ, ಪ್ರೇಮಿ ಮನೆಗೂ ಆಗಂಗಿಲ್ಲ. ನಿನ್ನ ಮನೆಯಾಗ ನಿಭಾಯಿಸ್ಬಲ್ಲೆ ನೀನು ಆಕಿನ್ನ. ನಾವು ಬೇಕಿದ್ರೆ ಬರ್ತೀವಿ, ಅಲ್ಲೇ ಇರ್ತೀವಲ್ಲ. ಆದ್ರೆ ಒಂದು ಸ್ವಲ್ಪ ಏನಾರ ಮಾಡಕ್ಕೆ ಬರುತ್ತೆ. ಇಲ್ಲೇ ಇದ್ರೆ ಆಕಿ ನೆನಪ ತರ್ಸಂಥದ್ದು ಏನಾರ ನೋಡಿ ಪ್ರಯತ್ನ ಮಾಡಿ ಬರೋಕರುತ್ತೆ. ಆದ್ರೆ ತವ್ರ ಮನೆಗೆ ಹೋಗಿದ್ಲಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಆಕಿ ವಾಪಸ್ ನೆನಪು ಬರೋಂಗಿಲ್ಲ. ಆಮೇಲೆ ಏನೇನು ಆಗಂಗಿಲ್ಲ. ಇಲ್ಲೇ ಇರೋದು ಬೇಸ್ ಅನ್ಸತ್ತೆ ಲಕ್ಷ್ಮಕ್ಕ ನನಗೂ. ಹೌದು ಬಿಡ ಲಕ್ಷ್ಮಕ್ಕ, ಅಷ್ಟೇ ಮಾಡಂತವ್ರ, ಇಲ್ಲೇ ಇಟ್ಕೊಂಡ್ಬಿಡೋಣಕಿನ್ನ. ಬಿಡ್ರವ ಪಾಪ, ಎಷ್ಟರ ಜಪಾನ್ ಮಾಡ್ತಿರವ ಆಕಿನ್ನ. ದೇವರು ನಿಮಗೂ ಮಕ್ಕಳು ಮರಿ ಒಳ್ಳೇದು ಮಾಡ್ತಾನ. ನೀವು ಒಬ್ಬರಿಗೆ ಒಳ್ಳೇದು ಮಾಡತ್ತಿರಲ್ಲ, ದೇವರು ಯಾವ್ದ ಒಂದು ರೂಪದಾಗ ನಿಮ್ಮ ಮಕ್ಕಳು ಮರಿಗೆಲ್ಲ ಒಳ್ಳೇದು ಮಾಡ್ತಾನೆ. ಆಗಲಿ, ಒಳ್ಳೇದಾಗಲಿ. ಒಟ್ಟ ಹುಡುಗಿಗೆ ಪಾಪ ಜಳಕ ಮಾಡಿಸಿ ಒಟ್ಟು ಏನಾರ ಕುಡಿಸ್ರಿ ಗಂಜಿ, ಒಟ್ಟು ಸಮಾಧಾನ ಆಗತ್ತ ಹೊಟ್ಟೆಗೆ. ಆಮೇಲೆ ಕರ್ಕೊಂಡೋಗ್ರಿ ಅಂದಂಗ. ಅಮ್ಮ ಮತ್ತೆ ಈಗ ನಿನಗೆ ಎಷ್ಟು ಕೊಡ್ಬೇಕಮ್ಮ? ಮತ್ತೆ ಇಷ್ಟೆಲ್ಲ ಪಾಪ ನೀನು ಆಕಿಗೆ ಮದ್ದು ಪದ್ದೆಲ್ಲ ಆಕಿ ಎಲ್ಲ ಭಾಳ ಕಷ್ಟಪಟ್ಟಿದ್ದಿ. ನಿಂದು ಎಷ್ಟಂತ ಹೇಳಿದ್ರೆ ನಿನಗೂ ರೊಕ್ಕ ಕೊಟ್ಟು ಹೋಗ್ತೀವಮ್ಮ. ನಾನಂತ ಆಕಿ ಅಲ್ಲವ, ರೊಕ್ಕ ಪಕ್ಕ ಇಸ್ಕೊಳಕ್ಕೆಲ್ಲ. ನಾನು ಏನಾರ ನನಗೆ ಹೊಟ್ಟಿಗೆ ಬೇಕಂದ್ರೆ ಕಾಳು ಕಡಿ ಹೋಗಿ ಯಾರನ್ನಾರ ಒಟ್ಟು ಇಸ್ಕೊಂಬರ್ತೀನಿ. ಕಾಳು ಕಡಿ ಜೋಳ ಅಂಥವು ಇಂಥವು. ಅದು ರೊಕ್ಕ ಪಕ್ಕ ತಗೊಂಡು ನಾನು ಏನು ಮಾಡ್ಲವ? ನನಗೇನು ಅಂತಸ್ಮ್ಯಾಗ ಮನೆ ಕಟ್ಟಿ ಮಾಡೋದಾರ ಏನೈತಿ? ಇವತ್ತು ನಾಳೆ ಕುಣಿಗೆ ಹೋಗಕ್ಕೆ 4 ಮಂದಿ ನನ್ನಿಂದ ಒಳ್ಳೇದಾದ್ರೆ ಸಾಕಪ್ಪ. ಅದಕ್ಕೆ ನನಗೆ ರೊಕ್ಕ ಬೇಡವ. ದೇವರು ಭೂಮಿಯಾಗ ಔಷಧ ಗಿಡ ಆತ ಹಾಕ್ಯಾನ. ಏನೋ ನನಗೆ ಬುದ್ಧಿ ಕೊಟ್ಟಂತ ತಿಳಿಯಾಗ ಹಿಂಗೆ ಮಾಡಂತೇಳಿ ಅದನ್ನು ಮಾಡಾಕತ್ತೀನಿ. 4 ಮಂದಿ ನನ್ನಿಂದ ಒಳ್ಳೇದಾತಲ್ಲ, ಅವ್ರು ಒಳ್ಳೇದು ಮಾಡಿದ ಖುಷಿನ ನನಗೆ ಖುಷಿ ಅಷ್ಟವ. ನಂಗೆ ನಿಂದೇನು ರೊಕ್ಕ ಬೇಡ. ಯಮ್ಮ ಹಂಗಾದ್ರೆ ಕಾಳು ಕಡಿ ಅವನ ಸ್ವಲ್ಪ ನಾನು ನಮ್ಮ ಕೆಲಸದ ಕುಟ ಕಳಿಸ್ಲ. ನಿನಗೆ ಜೋಳ ಗೋಧಿ ಶೇಂಗಾ ತೊಗರಿ ಬೆಳೆ ಹೊಲ್ದಾಗ ಬೆಳೆದಿದ್ದು ತೊಗರಿ ಎಲ್ಲ ಕಳಿಸ್ತೀನಿ ನಿನಗೆ. ನೀ ಏನು ಬೇರೆ ಎಲ್ಲಿ ಯಾರಂತ ಕಿಸ್ಕೊಳಕ್ ಹೋಗ್ಬೇಡ. A to Z ನಾನು ಕಳಿಸ್ತೀನಿ. ಆಯ್ತು ಬಿಡವ ತಂಗಿ, ನಿನ್ನ ಒಂದು ಉಪಕಾರದಿಂದ ಪಾಪ ನೀವು ಬಂದಿರಲ್ಲ. ಹಿಂಗೆ ನಿಮ್ಮಂಗೆ ಇಲ್ಲಿ ಆರಾಮಿಲ್ದವ್ರು ಬಂದವರಿಗೆ ಊಟಕ್ಕೆ ಮಾಡಿ ನಿನ್ನ ಹೊಲದಾಗಿಂದ ಕಳಿಸಿದ ಕಾಳು ಕಡಿಲಿಂದ ಅವರಿಗೆ ಊಟಕ್ಕೆ ಹಾಕ್ತೀನಿ. ಮತ್ತೆ ಆಯ್ತು, ಪುಣ್ಯನೂ ನಿನಗೆ ಬರುತ್ತಾಳವ. ಆಯ್ತು ತಗೋ. ಮೀನಾ ಏನು ಮಾಡಕತ್ತೀವ ಅಡುಗೆ ಮನ್ಯಾಗ? ಅದು ಅತ್ತೀರ ಇವ್ರಿಗೆ ಚಹಾ ಬೇಕಿತ್ರಿ, ಅದಕ್ಕೆ ಚಹಾ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯ ಹುಡುಗಿ, ನನಗೆ ಹೇಳ್ಬೇಕಿಲ್ಲ, ನಾ ಮಾಡಿ ನಿನಗೂ ಅದಕ್ಕೆ ಇಬ್ಬರಿಗೂ ಅಲ್ಲೇ ರೂಮ್ದಾಗ ಕಳಿಸ್ತಿದ್ದೆ. ನಿನ್ನ ಬೈ ನಾ ಮಾಡ್ತೀನಿ ಬೈ. ಅಯ್ಯ ಅತ್ತೀರ ನೀವು ಯಾಕೆ ಮಾಡಕತ್ತೀರಿ? ಬೇಡ್ರಿ, ನಾನು ಅದೇನೆಲ್ಲ ನಾ ಮಾಡ್ತೀನಿ. ನಿಮಗೂ ಮಾವರಿಗೂ ಎಲ್ಲರಿಗೂ ಮಾಡ್ಕೊಂಬರ್ತೀನಿ. ನಾ ಎಲ್ಲ ಸಕ್ಕರೆ ಚಾಪಡಿ ಡಬ್ಬಿ ಸಿಗೋದಾಗಿದ್ದು ಹುಡ್ಕಾಕತ್ತಿದ್ದೆ. ಹಾಲಂತೂ ಫ್ರಿಜ್ನೇ ನೋಡಿದೆ. ಸಕ್ಕರೆ ಚಾಪಡಿ ಡಬ್ಬಿ ಕೊಟ್ರೆ ನಾ ಎಲ್ಲ ಮಾಡ್ತೀನಿ. ನೋಡು, ನೀ ಆರಾಮಿರ ಅಂತ ಹೇಳೀನಿ. ನಿಂದೇನು ಕೆಲಸ ಅಂತ ನಿನ್ನೆ ನಿಮ್ಮ ಮಾವ ಹೇಳನಲ್ಲ ಅಷ್ಟೇ. ನೀ ಗಂಡ ಇಟ್ಟಿಬ್ರು ಆರಾಮ್ ಎದ್ದು ಮಾತಾಡ್ಕೊಂತ ಕುಂದ್ರಿ. ನಿನಗೆ ಚಹಾ ಹೋದಿಲ್ಲ, ಚಹಾ ಅಲ್ಲೇ ಕಳ್ಸ್ನಿ. ಆಮೇಲೆ ನಿನಗೆ ಏನು ನಾಷ್ಟ ಮಾಡ್ಬೇಕು ಹೇಳು, ಅದನ್ನ ಮಾಡ್ತೈತಿ. ಏನು ತಿನ್ನಕ್ಕೆ ಇಷ್ಟ ನಿಂಗೆ?
ಅಯ್ಯೋ ಅತ್ತಿಯರ ಬೇಡ್ರಿಪ್ಪ, ನಾನು ಬೇಕಲ್ಲ ಮನ್ಯಾಗ ಮಾವರದರ ಹಿರಿಯರು ನೀವದಿರಿ, ನಿಮಗೇನು ಬೇಕು ಅದನ್ನ ಮಾಡ್ತೀನಿ ನಾನು. ನಾ ಕೇಳಿದ್ದೆ ಬೇಡ್ರಿಪ್ಪ ಅತ್ತಿಯರ, ನಾ ಈ ಮನೆ ಸೊಸೆ ಎಷ್ಟಾಗಲಿ ನಿಮ್ಮ ಮನೆ ಸೇವೆ ಮಾಡಕ್ಕೆ ನಿಮ್ಗೆಲ್ಲರ ಹಿರಿಯರಿಗೆ ಇದು ಮಾಡಕ್ಕೆ ನೀವು ಹೇಳ್ದಂಗೆ ಮನೆ ಮಾಡಿ ಎಲ್ಲ ನಿಮ್ಮ ಮನೆ ಸೊಸೆ ನಿಮ್ದೇನಂದ ನಾ ಕೇಳ್ಬೇಕು. ಅರೆ ನಂದು ನೀವು ಕೇಳಿ ಮಾಡ್ತಂದ್ರೆ ತಪ್ಪಾಗತ್ರಿ ಅತ್ತಿಯರ. ಇಲ್ಲಿ ಬಿಡ್ರಿ, ನಿಮಗೇನು ತಿನ್ಬೇಕು ಅನ್ಸುತ್ತೆ ಹೇಳ್ರಿ, ನಾ ಮಾಡ್ತೀನಿ. ನೋಡು, ನನ್ನ ಸೊಸಿ ಹಿಂಗೆಲ್ಲ ಮೈಕೈ ಒಲಿ ಮಸಿ ಹಚ್ಕೊಳೋದು ಮುಸ್ರಿ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಆರಾಮಿರ್ಬೇಕಂತ. ಬೇಕಂದ್ರೆ ಇನ್ನೂ ಒಂದು 4 ಕಾಳು ಇಡ್ತೀನಿ, ಆದ್ರೆ ಹಿಂಗೆಲ್ಲ ಬೇಡ. ಹೋಗ್, ನಾ ಹೇಗೆ ಮತ್ತೆ ಕೇಳ್ಬೇಕಂತ ಹೇಳೀನಿ, ಕೇಳ್ಬೇಕಷ್ಟೆ. ಹೋಗು, ಅಲ್ಲಿ ಹೋಗಿ ಸ್ನಾನಗಿನ ಮಾಡು, ಬೇಕಿದ್ರೆ ಪೂಜೆ ಮಾಡು, ಸ್ನಾನ ಮಾಡಿ. ಏನ? ಅಯ್ಯೋ ಅತ್ತೀರ, ನಾನು ಬೆಳಗ್ಗಿನ ಜಾಗ ಮಾಡಿ ಎಲ್ಲ ಪೂಜೆ ಮಾಡಿ ಮುಗಿಸಿನ್ರಿ. ಅದಕ್ಕೆ ಎಲ್ಲ ಮುಗಿದ್ಮೇಲೆ ಈಗ ಅದಕ್ಕೆ ಚಾ ಮಾಡೋಣ ಅಂತ ಬಂದೆ. ಏನ ಜಾಗ ಮಾಡಿ ಪೂಜೆ ಮಾಡಿಯಾ? ಹ್ಞೂ ರೀ ಅತ್ತೀರ, ಆಗಲೇ ಅಂಗಳ ಕಸ ಹೊಡ್ತೀನಿ, ಮನೆ ಕಸ ಹೊಡ್ತೀನಿ, ನೆಲ ಒರೆಸೀನಿ, ಎಲ್ಲ ಅಡಿಗೆ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಅಡಿಗೆ ಮನೆ ಬಾಂಡೆ ದೋನು ತಿಕ್ಕಿದೆ, ಎಲ್ಲ ಮುಗಿಸಿ ಜಾಗ ಮಾಡಿ ಪೂಜೆ ಮುಗಿಸ್ಕೊಂಡು ಈಗ ನನ್ಗೊಟ್ಟು ಮತ್ತೆ ಎಲ್ಲರ ಮನೆ ಹೋಗಿ ಎಲ್ಲರಿಗೂ ಅಂತ ಚಾ ಮಾಡಕ್ಕೆ ಬಂದಿದ್ದು ನೋಡ್ರಿ. ಅಲ್ಲ ಹುಡುಗಿ, ನಿಮ್ಮ ಮನೆ ನೋಡಿದ್ರೆ ಅಷ್ಟು ಶ್ರೀಮಂತರು, ಅಷ್ಟು ಚಂದ ಬೆಳೆದಕ್ಕೆ ನೀನು ಇಷ್ಟೆಲ್ಲ ಕೆಲಸ ಕಲ್ತೀಯ ನೀನು? ಅತ್ತೀರ, ನಮ್ಮ ಅವ್ವದಲ್ರಿ ಒಟ್ಟ ಸುಮ್ಮನೆ ಕುಂದ್ರಿಸ್ಕೊಡ್ತಿದ್ದಿಲ್ರಿ. ಮುಂಜಾನೆ ಎಬ್ಬಿಸ್ತಿಲ್ಲ, ಲಸಿನ ಕಸ ಹೊಡೆ ಕಸ್ತಿದ್ಲು. ನಮ್ಮಪ್ಪ ಏಕಿ ಬೇಡ ಕೆಲಸ ಹಚ್ಚಬೇಡ ಅಂದ್ರೂ ನಾಳೆ ಕೊಟ್ಟಗಣ ಮನೆಗೆ ಹೋಗಕ್ಕೆ, ನಾಳೆ ಅಲ್ಲೇ ನೀವು ನಾವು ಹೋಗಿ ಮಾಡೋಕ್ಕಾಗತ್ತೇನ, ಅವ್ರ ಮನೆಯವ್ರ ಬಾಳೆವನಾರ ಮಾಡಕ್ಕೆ ಕಲಿಬೇಕು ಬೇಡಕ್ಕಿ ಅಂತೇಳಿ ಅವಾಗನ ನಾನು ಬೈದು ಎಲ್ಲ ಕಲಿಸ್ಬಿಟ್ಟಾಳ್ರಿ. ಹಂಗಾಗಿ ನನಗೆಲ್ಲ ಬರತ್ರಿ. ಹೌದಾ, ಬಿಡ, ಅಲ್ಲಿ ಮಾಡಿರ್ಬೋದು, ಇಲ್ಲೇನೇನು ಮಾಡೋದೇನು ಬೇಡ. ಹೋಗು, ಈಗ ಹೆಂಗೋ ಜಾಕ ಪೂಜೆ ಆಗೈತಲ್ಲ, ಹೋಗಿ ಅಲ್ಲಿ ಗಂಡನ ಅಂತಕ್ಕೆ ನೋಡಿ ಮಾತಾಡ್ಕೊಂಡು ಕುಂದ್ರು, ನಾ ಚಾ ಕಳಿಸ್ತೀನಿ ನಡಿ. ಬ್ಯಾಡಂದ್ರೆ ಕೇಳವಲ್ರಿ ಅತ್ತೀರ. ಇಲ್ಲ ನಡಿ ನೀನು. ಈಕಿ ಅಕ್ಕಿ ನಂಗೇನು ಮೆತ್ತಗ ಅಲ್ಲ, ಈಕಿ ಬೆರಿಕೆ ಅದಾಳ, ಒಳಗೊಳಗ ಅದಾಳ ಈಕಿನ್ನ ಅಷ್ಟು ಸುಲಭವಾಗಿ ತಿಳ್ಕೊಳ್ಳೋದು ಭಾಳ ಕಷ್ಟ.